ಅದೇ ರೀತಿ ನಮ್ಮವರೇ ಆದಂಥ ಸನ್ಮಾನ್ಯ ಶ್ರೀ ಡೇವಿಡ್ ಸಿಮೆನ್ ಮಾಜಿ ಸದಸ್ಯರು, ಅಖಿಲ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ಮತ್ತು 2026ನೇ ಸಾಲಿನ ಲೋಕಸಭೆಯ ಪ್ರಚಾರ ಸಮಿತಿಯ ಸಂಯೋಜಕರು ಆದಂಥ ಇವರಿಗೆ ನಮ್ಮ ಅನಿಲ್ ಪಗೋಡಿ ಅವರು 2,000ರಿಗೆ ಸನ್ಮಾನ ಮಾಡಬೇಕು. ಅದೇ ರೀತಿ ನಮ್ಮ ರೆವರೆಂಡ್ ಯಶವಂತ್ ಮೂಡಲ್ಗಿ ಹಿರಿಯ ಸಭಾಪಾಲಕರು ನಮ್ಮ ಸನ್ಮಾನ ವಿಜಯಕುಮಾರ್ ಕೋರಿ ಮೂಡಲ್ಗಿ ಈಗ ಸ್ವಲ್ಪ ಕಾರ್ಯಕ್ರಮ ಎಮ್ಎಲ್ಎ ಸಾಹೇಬರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಪೂಜ್ಯ ಧರ್ಮದ ಗುರುಗಳ ಸದಸ್ಯರ ಡೇವಿಡ್ ಸಿಮೆನ್ ಅವರೇ, ಕೆಪಿಸಿಸಿ ಸದಸ್ಯರು, ವಿಧಾನಸಭಾ ಚುನಾವಣೆ ಅಭ್ಯರ್ಥಿ ಏಜೆಂಟ್ ಆಗಿರ್ತಕ್ಕಂಥ ಸನ್ಮಾನ್ಯ ಏಕನಾಥ್ ಶಿಂದೇಜಿ ಅವರೇ, ಉನ್ನತ ಲೋಣಂಗರವರೇ, ನಮ್ಮ ನಾಯಕರವರೇ, ಗುರುಗಳೇ, ಎಲ್ಲ ಹಿರಿಯರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಇವತ್ತು ನಾವು ಬಂದಿರತಕ್ಕಂಥದ್ದು ಚುನಾವಣೆ ಪ್ರಚಾರಕ್ಕಾಗಿ ಬಹಳಷ್ಟು ಸಲ ನಮ್ಮಲ್ಲಿ ಬಂದು ನಮ್ಮೆಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದೆ. ನಾವು ಯಾವತ್ತೂ ಕೂಡ ಹಿಂದಿನ ಇತಿಹಾಸದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡ್ತಾ ಬಂದಿದೆ. 100% ಆಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತೀವಿ. ಯಾಕಂದರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಸಮಾಜದಲ್ಲಿ ಈ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಸಮಾಜದ ಎಲ್ಲರಿಗೂ ದುರ್ಬರ್ಗ ಉದಾಹರಣೆ ಅಂದರೆ ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಕೂಡ ಒಳ್ಳೆಯ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಆಶೀರ್ವಾದ ಮಾಡ್ತಕ್ಕಂಥ ಜನ ಅದರಲ್ಲಿ ನಿರ್ಣಯ ಮಾಡಿ 100% ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತಾರೆ. ಆದರೆ ಈ ಸಲ ನನ್ನ ಕಳಕಳಿ ವಿನಂತಿ ಏನಂದರೆ, ಇದು ಈ ದೇಶದ ಸಂವಿಧಾನವನ್ನು ನಿರ್ಮಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಕುತ್ತು ತರ್ತಕ್ಕಂಥ ರೀತಿಯಲ್ಲಿ ಬೇರೆ ಪಕ್ಷದ ಚಿತ್ರಕಾರ ಶಕ್ತಿಗಳು ಕೆಲಸ ಮಾಡ್ತೀವಿ. ಓಪನ್ ಆಗಿ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕೆಲವೊಂದು ನಾವು ಬಹುಮತದಿಂದ ಆರಿಸಿದ್ರೆ ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ರೀತಿ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ಸೇರಿ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ. ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ಸಿಖ್ರಾಗಿರ್ಬೋದು, ಎಲ್ಲ ಜಾತಿ ಜನಾಂಗದವರನ್ನ ಸೇರಿ ಇವತ್ತು ಭಾರತ ದೇಶ ನಿರ್ಮಾಣ ಆಗಿದೆ. ಇದರಲ್ಲಿ ಉದ್ದೇಶಪೂರ್ವಕವಾಗಿ ಇವತ್ತು ನಾವಿರ್ತಕ್ಕಂಥ ಎದುರಿರ್ತಕ್ಕಂಥ ಬಿಜೆಪಿ ಪಕ್ಷ ಧರ್ಮದಲ್ಲಿ ಜಗಳವನ್ನು ಹಚ್ಚಿ ನಗೆತನ ಬೆಂಕಿ ಮತವನ್ನು ತಳಿತಕ್ಕಂಥ ರೀತಿಯಲ್ಲಿ ವಿಚಾರಗಳನ್ನು ಬೀಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥವರನ್ನ ಮನೆಗೆ ಕಳಿಸಬೇಕಾದ್ರೆ ನಾವು ಹೋದ ಸಲ ಕೂಡ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥ ಧೀಮಂತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ರೈಲ್ವೆ ಡಿವಿಷನ್ ಮಾಡೋದು, ವಿಮಾನ ನಿಲ್ದಾಣ ಮಾಡೋದು, ESI ಬಂದಾಗ ಸಾಕಷ್ಟು ಮಾಡಿ ನಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸೋಲಾಯಿತು. ಆ ಕ್ಯಾಂಡಿಡೇಟ್ ಒಂದ್ಸಲ ಬರಲೇ ಯಾವುದೇ ರೀತಿಯಿಂದ ಸಹಾಯ ಮಾಡಿಲ್ಲ, ಪಕ್ಷಕ್ಕೆ ಸಹಾಯ ಮಾಡಿಲ್ಲ, ಅವರು ಸಮಾಜಕ್ಕೂ ಸಹಾಯ ಮಾಡಿಲ್ಲ. ಇತರ ಕಲಬುರಗಿ ಜನ ಏನು ವಿಶ್ವಾಸಗಳು ಕೆಲಸ ಮಾಡಿದ್ರು ಅವ್ರ ಬಗ್ಗೆ ಕೂಡ ಯಾವುದೇ ರೀತಿಯಿಂದ ಯೋಜನೆಗಳನ್ನು ತಂದು ಖರ್ಗೆ ಸಾಹೇಬರು ತಂದಿರ್ತಕ್ಕಂಥ ಯೋಜನೆಗಳನ್ನು ಉಳಿಸಿಕೊಳ್ಳಿಲ್ಲ. ಆದ ಕಾರಣ ತಾವು ದಯಮಾಡಿ ಈ ಬಾರಿ ನಾವು ಹೋದ ಸಲ ಏನು ಚುನಾವಣೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತು ಕೊಟ್ಟಿದ್ದೇವೆ, ಅದನ್ನು ಚಾಪದೆ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ. ಮತ್ತೆ 5 ಗ್ಯಾರಂಟಿಗಳನ್ನು ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದೆ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಪ್ರತಿಯೊಬ್ಬ ಕುಟುಂಬದ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಮತ್ತು ಉದ್ಯಾನದ ಯುವಕರಿಗೆ ಸ್ಟೈಪೆಂಡ್ 8,500 ಅದು ಕೂಡ 1 ಲಕ್ಷ ಒಂದು ವರ್ಷಕ್ಕೆ, ಮತ್ತು ರೈತರಿಗೆಲ್ಲ ಸಾಲ ಮನ್ನಾ ಮಾಡತಕ್ಕಂಥದ್ದು, ಆರೋಗ್ಯಕ್ಕೆ 25 ಲಕ್ಷ ರೂಪಾಯಿ. ಪ್ರತಿಯೊಬ್ಬ ಕುಟುಂಬದಲ್ಲಿ ಯಾರ್ಯಾರು ಆರಾಮ ತಗೊಂಡ್ರೆ 25-30 ಲಕ್ಷ ಬಿಲ್ ಆದರೂ ಕೊಡೋಕ್ಕಾಗ್ತದೆ. ಇನ್ಸೂರೆನ್ಸ್ ಮಾಡಿ ಅದು ಸರ್ಕಾರನೇ ಕಳಿಸ್ತಕ್ಕಂಥ ರೀತಿಯಲ್ಲಿ ಅದನ್ನು ಗ್ಯಾರಂಟಿ ಕೊಟ್ಟಿದ್ದಾರೆ. ಇವತ್ತು ಉದ್ಯೋಗ ಖಾತ್ರಿ ಕೂಡ 4 ರೂಪಾಯಿ ರೇಟ್ ಕೊಟ್ಟಿದ್ದಾರೆ. ಜಾತಿ ಗಣತಿ ಮಾಡಿ ಜಾತಿ ಎಷ್ಟು ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಸಮನಾದಂಥ ಮೀಸಲಾತಿಯಲ್ಲಿ ಆಗಲಿ, ಉದ್ಯೋಗದಲ್ಲಿ ಆಗಲಿ, ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಮಗೆ ನ್ಯಾಯ ಸಿಗಬೇಕಂತೇಳಿ ಅದನ್ನು ಕೂಡ ಹಾಕಿದ್ದಾರೆ. ಕಾರಣ ತಾವು ಒಂದು ಕಳಕಳಿ ವಿನಂತಿ ಏನಂದರೆ, ಮತ ಹಾಕ್ತೀರಿ ಕಾಂಗ್ರೆಸ್ಗೆ, ಆದರೆ ನಿರ್ಣಾಯಕ ತೆಗೆದುಕೊಳ್ಳುವ ಸಂದರ್ಭ ಬೆಳಿಗ್ಗೆ 7 ಗಂಟೆಗೆ ಎದ್ದು ಸುಮಾರು 70-75% ವೋಟಿಂಗ್ ಆದರೆ ನಮ್ಮೆಲ್ಲ ಮತಗಳು 100% ಕಾಂಗ್ರೆಸ್ ಬಂದು ಗ್ಯಾರಂಟಿ ವೋಟಿಂಗ್ ಜಾಸ್ತಿ ಮಾಡತಕ್ಕಂಥ ರೀತಿಯಲ್ಲಿ ನಮ್ಮ ವಿನಂತಿ ಇದೆ. ನಮ್ಮಲ್ಲಿ ಕಾಂಗ್ರೆಸ್ಗೆ ಹಾಕಬೇಕು
ಪ್ರಶ್ನೆ ಇಲ್ಲ. ಆದರೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಕ್ಕಂಥದ್ದು ಈ ಸಮಾಜದವರೆಲ್ಲರೂ ಸೇರಿ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ, ಮುಗಿಯೋರು ಕುಟುಂಬದವರಿಗೆ ನಾವೆಲ್ಲ ಒಂದು ನಿರ್ಣಯ ತೆಗೆದುಕೊಂಡು ಎಲ್ಲ ಕಡೆ ಒಂದು ಮೆಸೇಜ್ ಕೊಟ್ಟು 7ನೇ ತಾರೀಕು ದಿವಸ ಬೆಳಗ್ಗೆ 7 ಗಂಟೆಗೆ ಎದ್ದು ಆಟೋ ತಗೊಂಡು ಈ ಮನೆಯಲ್ಲಿ ಇರ್ತಕ್ಕಂಥ ಬೇರೆ ಊರುಗಳನ್ನು ಕರೆಸಿ, ಸಮೀಪದವರು ಕೂಡ ಬೇರೆ ಜಿಲ್ಲೆಯಿಂದ ಕರೆಸಿ, ಯಾಕಂದ್ರೆ ಇದು ಬಹಳ ಮಹತ್ವವಾದ ಚುನಾವಣೆ. ಕಲಬುರಗಿ ಲೋಕಸಭಾ ಅಭ್ಯರ್ಥಿ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ತಮ್ಮಲ್ಲಿ ಕ್ಯಾಂಡಿಡೇಟ್ ಪ್ರತಿನಿಧಿಯಾಗಿ ಇಲ್ಲೇ ನಮ್ಮ ಮುಲಿಯವರಿದ್ದಾರೆ, ಅವರೇ ಏಜೆಂಟ್, ಅವ್ರ ಜಿಮ್ಮೆದಾರಿ ಅವರೇ. ಫಂಕ್ಷನ್ ನಾವು ಗುಂಡಪ್ಪ ದಂಡ ಇಲ್ಲಿಂದ ನಿರ್ಗಮಿಸಿ ದಯಮಾಡಿ ಕ್ಷಮಿಸಬೇಕು.